ಫೆಂಗಲ್ ಅಬ್ಬರಕ್ಕೆ ದಕ್ಷಿಣ ಕನ್ನಡದಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಮಿಂಚು ಗುಡುಗು ಸಹಿತ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಉಳ್ಳಾಲ, ಸೋಮೇಶ್ವರ, ಕಲ್ಲಾಪು, ತಲಪಾಡಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಮಂಗಳೂರು ಕಾಸರಗೋಡು ಹೆದ್ದಾರಿ ಜಲಾವೃತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಭಾರೀ ಭೂಕುಸಿತ ಸಂಭವಿಸಿದೆ. ಮಂಗಳೂರಿನ ಬಜ್ಪೆ ಸಮೀಪದ ಆದ್ಯಪಾಡಿಯಲ್ಲಿ ಭೂಕುಸಿತ ಆಗಿದ್ದು ಬಜ್ಪೆ ಆದ್ಯಪಾಡಿ ಸಂಪರ್ಕ ಕಡಿತ ಆಗಿದೆ. ಉಮಾನಾಥ ಸಾಲ್ಯಾನ್ ಅನ್ನೋರಿಗೆ ಸೇರಿದಂತ ಮನೆಗೆ ಹಾನಿಯಾಗಿದೆ. ಮಂಗಳೂರು ನಗರದಲ್ಲಿ ಫೆಂಗಲ್ ಸೈಕ್ಲೋನ್ ಅಬ್ಬರಕ್ಕೆ ಮೇಘಸ್ಫೋಟ ಮಾದರಿಯ ಅವಘಡವು ಸಂಭವಿಸಿದೆ. ಮಂಗಳೂರು ನಗರದ ಕರಂಗಲಪಾಡಿಯ ಸಿಜಿ ಕಾಮತ್ ರಸ್ತೆಯಲ್ಲಿ ಭಾರೀ ಮಳೆಗೆ 3 ಮನೆಯ ಆವರಣದ ಗೋಡೆ ಕುಸಿತ ಆಗಿದ್ದು ಮಳೆ ನೀರು ನುಗ್ಗಿ ಕಾಂಪೌಂಡ್ ಛಿದ್ರ ಆಗಿ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕೆನ್ಯಾ ಗ್ರಾಮದಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮಕ್ಕೆ ಸಭಾಪತಿ ಯುಟಿ ಖಾದರ್ ಭೇಟಿ ಕೊಟ್ಟಿದ್ದಾರೆ. ನೆರೆ ಸಂತ್ರಸ್ತರಿಗೆ ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ಮಂಗಳೂರಿನಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಗಾಳಿ ಬೀಸ್ತಾ ಇದ್ದು ಉಳ್ಳಾಲ, ಸೋಮೇಶ್ವರ, ಕೋಟೆಕಾರು, ಆಮೇಲೆ ಉಚ್ಚಿಲ, ಬಟ್ಟಂಪಾಡಿಯಲ್ಲಿ ರಕ್ಕಸ ಅಲೆಗಳು ಕಡಲಿಗೆ ಬಂದು ಅಪ್ಪಳಿಸ್ತಾ ಇವೆ. ಪಡುಕರೆ ಕಡಲ ಕಿನಾರೆ ದಡಕ್ಕೆ ರಕ್ಕಸ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಸಮುದ್ರದ ಆಳಕ್ಕೆ ಇಳಿದಿದ್ದಂಥ ಬೋಟ್ಗಳು ಮಲ್ಪೆ ಬಂದರಿನಲ್ಲಿ ಲಂಗರು ಹಾಕಿವೆ. ಜಿಲ್ಲೆಯ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಸಿಡಿಲು ಬಡಿದು ಮನೆಗೆ ಹಾನಿಯಾಗಿದ್ದು ಮನೆಯಲ್ಲಿದ್ದಂಥವರು ಅಪಾಯದಿಂದ ಪಾರಾಗಿದ್ದಾರೆ. ಉಡುಪಿಯ ನೀಲಾವರ ಸಮೀಪದ ಸೊಣಗಾರ ಬೆಟ್ಟು ರಾಧು ಶೆಟ್ಟಿ ಅವರ ಮನೆಗೆ ಸಿಡಿಲು ಬಡಿದಿದೆ. ಸಿಡಿಲ ರಭಸಕ್ಕೆ ಮನೆಯ ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗಿದೆ. ಮೈಸೂರಿನಲ್ಲಿ ಫೆಂಗಲ್ ಅಬ್ಬರಕ್ಕೆ ಹಲವು ಅವಘಡಗಳು ನಡೆದೋಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಬಂಡೆಗಳು ರಸ್ತೆಗೆ ಉರುಳಿವೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಆದರೆ ವಾಹನ ಸವಾರರು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗಾಗಿ ಭತ್ತದ ಬೆಳೆ ನಾಶ ಆಗೋಗ್ಬಿಟ್ಟಿದೆ. ವೇಗವಾಗಿ ಬೀಸ್ತಾ ಇರುವಂತಹ ಶೀತಗಾಳಿಯ ಮಳೆಗೆ ಭತ್ತದ ಪೈರು ನೆಲಕಚ್ಚಿದೆ. 100 ಎಕರೆಯಲ್ಲಿ ಬೆಳೆದಿದ್ದಂಥ ಕಟಾವಿಗೆ ಬಂದಂಥ ಭತ್ತ ಚಂಡಮಾರುತದ ಅಬ್ಬರದಿಂದಾಗಿ ನಾಶವಾಗಿ ಹೋಗ್ತಾ ಇದೆ. ಎಡಬಿಡದೆ ಸುರಿತಾ ಇರುವ ಮಳೆಗೆ ಸೇತುವೆಯಲ್ಲಿ ತಾತ್ಕಾಲಿಕ ಬಿರುಕು ಕಾಣಿಸಿಕೊಂಡಿದೆ. ಮಾಗಡಿ ತಾಲೂಕಿನ ಮಂಚನಬೆಲೆ ಜಲಾಶಯದ ಬಳಿ ಸೇತುವೆ ಬಿರುಕು ಬಿಟ್ಟಿದೆ. 2 ವರ್ಷದ ಹಿಂದೆ ಬಿಡದಿ ಮಾಗಡಿ ಸಂಪರ್ಕ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಬಳಿಕ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆ ನಾಶ ಆಗೋ ಆತಂಕ ಎದುರಾಗಿದೆ. ಮತ್ತೊಂದು ಕಡೆ ಕೊಯ್ಲಾಗಿರುವಂತಹ ಕಾಫಿ ಹಣ್ಣು ಕೊಳೆಯೋ ಭೀತಿಯೂ ಕೂಡ ಅನ್ನದಾತರಲ್ಲಿ ಮನೆ ಮಾಡಿದೆ. ಕಾಫಿ ಒಣಗಿಸಲಾರದೆ ಬೆಳೆಗಾರರು ಪರದಾಡ್ತಾ ಇದ್ದಾರೆ. ಫೆಂಗಲ್ ಚಂಡಮಾರುತದ ಪರಿಣಾಮ ರೈತರಿಗೆ ಸಂಕಷ್ಟ ಬಂದೊದಗಿದೆ. ಕೋಲಾರ ಜಿಲ್ಲೆ ಹೂವು ಬೆಳೆದಂತ ರೈತರು ಭಾರೀ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಿರಂತರ ಮಳೆಯಿಂದಾಗಿ ಹೂವಿನ ತೋಟದಲ್ಲಿ ನೀರು ನಿಂತಿದ್ದು ಬೆಳೆಗಳು ರೋಗಕ್ಕೆ ತುತ್ತಾಗ್ತಾ ಇವೆ. ಬಿರುಗಾಳಿ ಸಹಿತ ಸುರಿದಂತ ಭಾರೀ ಮಳೆಗೆ ಭತ್ತದ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಬಳ್ಳಾರಿ ತಾಲೂಕಿನ ಕೊಲಗಲ್ಲ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. 100 ಎಕರೆಯಲ್ಲಿ ಬೆಳೆದಿದ್ದಂಥ ಭತ್ತ ಹಾನಿಯಾಗಿದ್ದು ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರೈತರು. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ಮೈಸೂರಿನಲ್ಲಿ ಮರಗಳು ಧರೆಗುರುಳಿವೆ. ಮೈಸೂರಿನ ಸರಸ್ವತಿಪುರಂನಲ್ಲಿ ಘಟನೆ ನಡೆದಿದೆ. ಮರ ಕಾರಿನ ಮೇಲೆ ಉರುಳಿ ಬಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಜಿಟಿಜಿಟಿ ಮಳೆ ಮುಂದುವರೆದಿದೆ. ನಿರಂತರ ಮಳೆಗೆ ಕಾಳೇನಹಳ್ಳಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಭತ್ತದ ಬೆಳೆ ನೀರ್ಪಾಲಾಗೋಗಿದೆ. ಭತ್ತದ ಗದ್ದೆಯಿಂದ ನೀರು ಹೊರಹಾಕೋದಕ್ಕೆ ರೈತ ಮಹಿಳೆಯರು ಹರಸಾಹಸ ಪಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆಗೆ ಕಟಾವು ಮಾಡಿದ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹಾನಿ ಹಾಕಿ ಹೋಗ್ತಾ ಇದೆ. ಅಂದರೆ ಉಳಿದಂಥ ಭತ್ತದ ಇನ್ನೇನೂ ಸಿಗೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಹಾನಿ ಆಗ್ತಾ ಹೋಗ್ತಾ ಇದೆ. ಮದ್ದೂರು ತಾಲೂಕಿನ ಅಜ್ಜಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತರು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಸಂಭವಿಸಿದ ಭೂಕುಸಿತದ ಭಯಾನಕ ದೃಶ್ಯ ಲಭ್ಯ ಆಗಿದೆ. ಬಂಡೆ ಕುಸಿಯುವ ಮುನ್ನ ಕೆಸರು ನೀರು ರಭಸವಾಗಿ ಹರಿದು ಬಂದಿದೆ. ಕಲ್ಲು ಮಣ್ಣಿನೊಂದಿಗೆ ಬೋರ್ಗರೆದು ಹರಿದು ಮನೆಗಳಿಗೆ ಕೆಸರು ನೀರು ನುಗ್ಗಿದೆ. ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿದು 7 ಮಂದಿ ದುರ್ಮರಣಕ್ಕೀಡಾದ ದುರಂತಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಪರಿಹಾರ ಕಾರ್ಯದಲ್ಲಿ ತೊಡಗುವಂತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ.